ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನಿವಾಗ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡುವಂತಹ ತುಂಬ ಒಂದು ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಮಾಡೋವಂಥ ಒಂದು ರೆಸಿಪಿ ಇದು. ಅಲ್ಲಿ ತುಂಬಾ ಫೇಮಸ್ ಈ ರೆಸಿಪಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2-3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಾದ ನಂತರ ಇದು ಒಣ ಕೊಬ್ಬರಿ, ಇದನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಥರ ಎತ್ತಿಟ್ಕೊಂಡಿದ್ದೀನಿ. ಮತ್ತು 3-4 ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಕಡಲೆಬೀಜ, ಎಣ್ಣೆ ಒಗ್ಗರಣೆಗೆ. ಇದು ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತಲೂ ಕರೀತಾರೆ ಮತ್ತು ತೆಳ್ಳನ ಅವಲಕ್ಕಿ ಅಂತಲೂ ಕರೀತಾರೆ. ಈ ಅವಲಕ್ಕಿ ಇದನ್ನು ಯೂಸ್ ಮಾಡಿ ಹೇಗೆ ಈ ಒಂದು ರೆಸಿಪಿನ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದು ಆಲ್ಮೋಸ್ಟ್ ಮಕ್ಕಳೆಲ್ಲ ಪ್ರವಾಸಕ್ಕೆ ಹೊರಟ್ರೆ, ಟ್ರಿಪ್ಪಿಗೆ ಹೋದರೆ ಈ ಹಳ್ಳಿಗಳಲ್ಲಿ ಎಲ್ಲ ಈ ಥರದ್ದೊಂದು ರೆಸಿಪಿನ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಇದು 3 to 4 days ಇಟ್ಟರೂ ಏನೂ ಕೆಡಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೇನು ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ. ಇದು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಮನೆಯಲ್ಲಿ. ಅಂದರೆ ನಾನಿವಾಗ ಸ್ವಲ್ಪ ತೊಗೊಂಡು ಇಂಗ್ರೀಡಿಯೆಂಟ್ಸ್ನ ನಾವು 3 ಜನ ಇರೋದ್ರಿಂದ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು, ಮನೇಲಿ ಎಷ್ಟು ಜನ ಇದ್ದೀರಾ ಅದರ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಮಾಡಿ. ನಾನಿವಾಗ ವೀಡಿಯೋಗೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಕಾದಿದೆ ನೋಡಿ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇವಾಗ ನಾನು ಫಸ್ಟು ಕಡಲೆಬೀಜ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಮತ್ತು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು. ಅದು ಒಂದೊಂದೇ ಮಕ್ಕಳಿಗೆ ಬಾಯಿಗೆಲ್ಲ ಸಿಕ್ಕರೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ನಾನು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಮತ್ತು ಸಿಹಿಬಾರ್ದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಹುರಿಬೇಕಾಗುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಬೇಗ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಆಮೇಲೆ ಅದು ನಾವು ಮಾಡಿದ್ದು ಯೂಸ್ಫುಲ್ ಆಗಲ್ಲ. ಸೊ ಇದ್ರ ಜೊತೆಗೇ ನಾನು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕಿದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದಾದ ನಂತರ ನಾನು ಇಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಾನು ಬೆಳ್ಳುಳ್ಳಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಹೆಲ್ತಿ ಹೆಲ್ತಿ ಫುಡ್ ಅಲ್ವಾ. ಬೆಳ್ಳುಳ್ಳಿ ಆಗಲಿ, ಕಡಲೆ ಬೀಜ ಆಗಲಿ, ಆಮೇಲೆ ಒಣ ಕೊಬ್ಬರಿ ಆಗಲಿ, ಬಾದಾಮಿ ಗೋಡಂಬಿ ಆಗಲಿ, ಇದೆಲ್ಲ ತುಂಬ ಹೆಲ್ತಿ ಫುಡ್ಡು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ನಮಗೆ ಸ್ವಲ್ಪ ಅದೊಂದು ಕಲರ್ ಚೇಂಜಸ್ ಬರುತ್ತೆ. ಸೊ ಆ ಕಲರ್ ಚೇಂಜಸ್ ಆದಮೇಲೆ ಸೊ ಇದು ಚೆನ್ನಾಗಾಗಿದೆ ಓಕೆ ಅಂತ ಗೊತ್ತಾಗುತ್ತೆ. ಅದಾದ ನಂತರ ನಾನು ಇಲ್ಲಿ ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಬೇಗ ಫ್ರೈ ಆಗಿಬಿಡುತ್ತೆ. ಅದು ಮತ್ತೆ ಜಾಸ್ತಿ ನಾವು ಬಿಡ್ತೀವಿ ಅಂದರೆ ಸೀದೋಗ್ಬಿಡ್ತೀವಿ. ಜಾಸ್ತಿ ಬಿಡಲೇಬಾರ್ದು ಒಣಮೆಣಸಿನ್ಕಾಯಿ, ಜಾಸ್ತಿ ಇದಾಗೋದಕ್ಕೆ, ಸಿಯೋದಕ್ಕೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಒಂಚೂರು ಜಾಸ್ತಿ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ ಮಾಡುವಾಗ. ನೋಡಿ, ಪಟ ಅಂತ ಸೌಂಡ್ ಬರ್ತಾಯಿದೆ, ಸಿಡಿತಾ ಇದೆ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಲ್ಲ. ನೀವೊಂದ್ಸಲ ಎಲ್ಲರೂ ಈ ರೆಸಿಪಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಸೊ ಇವಾಗ ನಾನು ಆಲ್ರೆಡಿ ಒಣಮೆಣಸಿನ್ಕಾಯಿನ 3-4 ಕಟ್ ಮಾಡಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ನಾನು ಇವಾಗ ಮಕ್ಕಳು ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ, ನಮಗಾದರೆ ಸ್ವಲ್ಪ ಸ್ಪೈಸಿ ಆಗಿದ್ದರೆ ಓಕೆ, ಆದರೆ ಮಕ್ಕಳು ತಿನ್ನಬೇಕಲ್ವ, ಆ ಕಾರಣಕ್ಕೆ ನಾನು ಅಚ್ಕಾರದ ಪುಡಿನ ಒಂದೇ 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಇದ್ರೆ ಮಕ್ಕಳು ತಿನ್ನಬೇಕಲ್ವಾ ಪಾಪ. ಲೋ ಫ್ಲೇಮ್ ಇಟ್ಕೊಂಡೆ. ಮತ್ತು ಅದಾದ ನಂತರ ಸೊ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು
ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ರೆ ಕಲರೇ ಚೇಂಜ್ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಇಷ್ಟನೂ ಆಗುತ್ತೆ ಹೇಳ್ಬೇಕು. ನಾನು ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕಲರ್ ಬಂದ್ರೇ ತುಂಬ ಚೆಂದ ಇದು. ಇದಾದ ನಂತರ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಆ್ಯಡ್, ಮತ್ತು ತುಂಬ ಸಾಲ್ಟಿ ಆದರೆ ತಿನ್ನಲಿಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ಹಾಗಾಗಿ ಸೊ ನಾನು ಇದೇನಪ್ಪ ಅಂದರೆ ಸಕ್ಕರೆ ಪೌಡ್ರನ್ನು ನಾನು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಕಲಸಿದಾದ ನಂತರ ನಾನು ಯೂಸ್ ಮಾಡ್ತೀನಿ. ಇವಾಗ ಯೂಸ್ ಮಾಡಲ್ಲ. ಈಗೂ ಯೂಸ್ ಮಾಡ್ಬೋದು, ಬಟ್ ಅವಾಗ ಯೂಸ್ ಮಾಡಿದ್ರೇ ಚೆಂದ ಇರಲಿಲ್ಲ. ಇವಾಗ ಆಗಿದೆ ಇದು. ಸೊ ಇವಾಗ ಕೆಳಗಡೆ ಇಳಿಸೋಣ. ಕೆಳಗಡೆ ಇಳಿಸ್ಬೋದು, ಇಲ್ಲಾಂದರೆ ಇದರಲ್ಲೇ ಹಾಕ್ಬಿಟ್ಟು ಅವಲಕ್ಕಿನ ನಾವು ಚೆನ್ನಾಗಿ ಕಲಸೋಣ. ಸೊ ಇವಾಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಾವು ನೋಡಿಕೊಂಡು ಬೇಕು ಅಂದರೆ ಅವಲಕ್ಕಿನ ಆ್ಯಡ್ ಮಾಡ್ಕೋಬಹುದು. ಇದರಲ್ಲಿ ಎಣ್ಣೆ ಸ್ವಲ್ಪ ನಾನು ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಸೊ ಎಣ್ಣೆ ಜಾಸ್ತಿ ಆಗಿದ್ರೆ ಇನ್ನು ಸ್ವಲ್ಪ ಅವಲಕ್ಕಿನ ನಾನು ಹಾಕ್ತಾಯಿದ್ದೀನಿ. ನೀವು ಕೂಡ ಇನ್ ಕೇಸ್ ಮಾಡುವಾಗ ಏನಾದರೂ ಎಣ್ಣೆ ಜಾಸ್ತಿ ಇದ್ದರೆ ಅವಲಕ್ಕಿನ ಆ್ಯಡ್ ಮಾಡ್ಕೋಬೋದು. ಇಲ್ಲಪ್ಪ ಕರೆಕ್ಟ್ ಇತ್ತು ಅಂದರೆ ನೋಡಿಕೊಂಡು ಅವಲಕ್ಕಿ ಎಷ್ಟು ಬೇಕಾಗುತ್ತೆ ಅದಕ್ಕೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಕೊತ್ತಂಬರಿ ಬೇಕು ಹಾಗೆ ಹೀಗೆ ಅಂತೇನಿಲ್ಲ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದ್ರ ಜೊತೆ ಒಂದು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಒಂದು ಟೀ ಸಾಕು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನ ಬಂದ ತಕ್ಷಣ ಕೊಟ್ಟರೆ ಪಾಪ ಹೊಟ್ಟೆ ಹಚ್ಕೊಂಡು ಬರ್ತವೆ, ತುಂಬ ಇಷ್ಟಪಡ್ತಾರೆ. ಅವಲಕ್ಕಿ ಒಗ್ಗರಣೆ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಅವಲಕ್ಕಿ ಒಗ್ಗರಣೆ ರೆಡಿ ಇದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ನೋಡಿ, ಅವಲಕ್ಕಿ ಒಗ್ಗರಣೆ ರೆಸಿಪಿ ರೆಡಿ. ಥ್ಯಾಂಕ್ ಯು. Please do watch my channel.